ಕಲಬುರಗಿ ಜಿಲ್ಲೆಯ ಪುಟ್ಟ ಗ್ರಾಮವೊಂದರಲ್ಲಿ ನಾಟಿ ಔಷಧಿಯನ್ನ ನೀಡ್ತಿದ್ದ ಮುತ್ಯ ತನ್ನ ಸಾಮ್ರಾಜ್ಯವನ್ನೇ ಕಟ್ಕೊಂಡಿದ್ದ. ಆದರೆ ಈತನ ವಿರುದ್ಧ ಸ್ವಾಮೀಜಿಯೊಬ್ಬರು ಈ ರೀತಿ ನಾಟಿ ಔಷಧಿಯನ್ನ ಕೊಟ್ಟು ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಿದ್ದಾನೆ ಅನ್ನುವಂತಹ ಆರೋಪವನ್ನ ಮಾಡ್ತಿದ್ದಾರೆ. ಏನದು ಅನ್ನೋದರ ಡೀಟೇಲ್ಸ್ ಇಲ್ಲಿದೆ. ನಾಟಿ ಔಷಧಿ ಕೊಡ್ತೀನಿ ಅಂತ ಜನರಿಗೆ ಮೋಸ ಆರೋಪ. ರಶೀದ್ ಮುತ್ಯ ವಿರುದ್ಧ ಗ್ರಾಮಸ್ಥರ ಹೋರಾಟ. ಸಂತಾನ ಭಾಗ್ಯ ಕರುಣಿಸುವ ನೆಪದಲ್ಲಿ ವಂಚನೆ ಆರೋಪ. ಹೀಗೆ ಒಂದು ಕಡೆ ರಶೀದ್ ಮುತ್ಯನ ವಿರುದ್ಧ ಘೋಷಣೆ ಕೂಗುತ್ತಿರುವ ಹಿಂದೂ ಪರ ಹೋರಾಟಗಾರರು, ಮತ್ತೊಂದೆಡೆ ಗುಂಪಾಗಿ ನಿಂತಿರೋ ಗ್ರಾಮದ ಜನ. ನಾನು ಏನು ತಪ್ಪು ಮಾಡಿಲ್ಲ ಅಂತ ಜನ ಬರುವ ಮುಂಚೆ ಅಲ್ಲಿಂದ ಜಾಗ ಖಾಲಿ ಮಾಡ್ತಾ ಇರೋ ರಶೀದ್ ಮುತ್ಯ. ಅಂದ್ಹಾಗೆ ಈ ದೃಶ್ಯ ಕಂಡು ಬಂದಿದ್ದು ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ನಾರಾಯಣಪುರ ಗ್ರಾಮದಲ್ಲಿ. ಈ ಫೋಟೋದಲ್ಲಿ ಕಾಣ್ತಿರೋ ಇವರ ಹೆಸರು ರಶೀದ್ ಮುತ್ಯ ಅಂತ. ವೈದ್ಯಕೀಯ ಲೋಕಕ್ಕೆ ಸವಾಲು ಹಾಕಿ ಮುತ್ಯ ತನ್ನ ಬಳಿ ಬಂದ ಭಕ್ತರಿಗೆ ಇದು ನನ್ನ ಪವಾಡ ಅಂತ ಹೇಳ್ತಾ ಇದ್ರು. ಕೆಲ ವರ್ಷಗಳ ಅವಧಿಯಲ್ಲಿ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಫೇಮಸ್ ಆಗಿದ್ರು. ತನ್ನ ಬಳಿ ಬಂದವರಿಗೆ ಸಂತಾನ ಭಾಗ್ಯ ಕರುಣಿಸುತ್ತೇನೆ ಅಂತ ಹೇಳ್ತಾ ಇದ್ದ. ಪ್ರತಿ ಅಮಾವಾಸ್ಯೆ ದಿನದಂದು ಸಾವಿರಾರು ಜನ ನಾರಾಯಣಪುರ ಗ್ರಾಮಕ್ಕೆ ಬರ್ತಾ ಇದ್ರು. ಬಂದವರಿಗೆ ನಾಟಿ ಔಷಧಿ ಕೊಟ್ಟು ಚೀಟಿ ಹಾಕಿ ನಿಮಗೆ ಮಕ್ಕಳಾಗುತ್ತವೆ ಹೋಗಿ ಅಂತ ಆಶೀರ್ವಾದ ಮಾಡ್ತಾ ಇದ್ದ. ಹಲವು ಮಾರಕ ರೋಗಕ್ಕೆ ನನ್ನ ಬಳಿ ಔಷಧಿ ಇದೆ ಅಂತ ನಾಟಿ ಔಷಧಿ ಕೊಡ್ತಾ ಇದ್ದ. ಅದಕ್ಕೆ ಪ್ರತಿಯಾಗಿ ಜನರಿಂದ ಹಣ ವಸೂಲಿ ಮಾಡ್ತಾ ಇದ್ದ ಅಂತ ಗ್ರಾಮಸ್ಥರು ಆರೋಪ ಮಾಡ್ತಿದ್ದಾರೆ. ಈ ಆಧುನಿಕ ಕಾಲದಲ್ಲೂ ಜನರಿಗೆ ಮೌಢ್ಯತೆ ಬಿತ್ತುವ ಕೆಲಸ ಮಾಡ್ತಿದ್ದಾರೆ ಎಂಬ ಆರೋಪವು ಕೇಳಿ ಬಂದಿದೆ. ಅಮಾವಾಸ್ಯೆ ಬಂದ್ರೆ ಸಾಕು 10 ರಿಂದ 15 ಲಕ್ಷ ಹಣ ಜಮೆಯಾಗುತ್ತೆ. ಒಬ್ಬೊಬ್ಬರಿಂದ 5 ರಿಂದ 7 ಸಾವಿರ ಹಣ ಪಡೆದು ಔಷಧಿ ಕೊಡ್ತಿದ್ದಾರೆ ಎಂದು ಆಂದೋಲ ಸಿದ್ದಲಿಂಗ ಸ್ವಾಮೀಜಿಯ ಆರೋಪವಾಗಿದೆ. ಈ ಮುತ್ಯನ ಫೋಟೋ ತೋರಿಸಿದ ತಕ್ಷಣನೇ ಅಳ್ತಾ ಇರುವ ಮಗು ಶಾಂತ ಆಗಿಬಿಡ್ತಂತೆ. ಅದಕ್ಕೆ ಈತ ಹೇಳ್ತಾನೆ, ರಶೀದ್ ಮುತ್ಯ ನೋಡಿ, ಅವ್ರಿಗೆ ಹುಟ್ಟಿದ ಮಗುವಿಗೆ ನನ್ನ ಹೆಸರಿಟ್ಟಿದ್ದಾರೆ. ಇದು ವ್ಯವಸ್ಥಿತವಾಗಿ ಜನರನ್ನ ಮರಳು ಮಾಡುವಂತಹ ಕೃತ್ಯ ಇವತ್ತು ಆ ರಶೀದ್ ಗ್ಯಾಂಗ್ ಮಾಡ್ತಾ ಇದೆ. ಭೂತ ಬಿಟ್ಟು ಹೋಗ್ತದೆ ಅಂತ ಹೇಳ್ತಾರೆ. ವಿತೌಟ್ ಪೆಟ್ರೋಲ್ ಮೋಟರ್ ಬೈಕನ್ನು ಚಲಾಯಿಸ್ತೀನಿ ಅಂತ ಹೇಳ್ತಾರೆ. ಕೆಲವೊಬ್ಬರಿಗೆ ಸ್ವಯಂ ಘೋಷಿತ ಸ್ವಾಮಿ, ಸ್ವಯಂ ಘೋಷಿತ ಶ್ರೀಗಳು ಅಂತ ಕರೆಯುವ ಉಸ್ತುವಾರಿ ಮಂತ್ರಿಗಳಿಗೆ ಈ ನಕಲಿ ವೈದ್ಯನ ಬಗ್ಗೆ ಯಾಕೆ ಮಾಹಿತಿ ಇಲ್ಲ? ಮುಸ್ಲಿಂ ಅನ್ನುವ ಕಾರಣಕ್ಕಾಗಿ ನೀವು ಮೌನ ವಹಿಸಿದ್ದೀರಾ? ಇನ್ನು ಈ ರಶೀದ್ ಮುತ್ಯ ಜನರ ಭಾವನೆ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ. ತನ್ನ ಬಳಿ ಬರುವ ಜನರ ಮುಗ್ಧತೆಯನ್ನು ಬಂಡವಾಳ ಮಾಡಿಕೊಂಡು ವಂಚನೆ ಮಾಡ್ತಿದ್ದಾರಂತೆ. ಅಲ್ಲದೆ ಅವರನ್ನು ಪ್ರಶ್ನೆ ಮಾಡಿದ್ರೆ ಅವರಿಗೆ ಹೆದರಿಸ್ತಾರೆ. ಪವಾಡ ಪುರುಷ ಆಗಿದ್ರೆ ಇವರಿಗೆ ಯಾಕೆ ಗನ್ಮ್ಯಾನ್ ಬೇಕು? ಪಂಜಾಬ್ನಿಂದ 8 ಲಕ್ಷ ಡೆಪಾಸಿಟ್ ಮಾಡಿ ಪಂಜಾಬ್ ಸೆಕ್ಯೂರಿಟಿ ಗಾರ್ಡ್ ಮತ್ತು ಗನ್ಮ್ಯಾನ್ಗಳಿಗೆ ಪ್ರತಿ ತಿಂಗಳು 80,000ಕ್ಕೂ ಅಧಿಕ ಹಣ ವ್ಯಯ ಮಾಡ್ತಾರೆ ಎಂಬ ಆರೋಪ ಕೇಳಿ ಬಂದಿದೆ. ಇನ್ನು ಇದರ ಬಗ್ಗೆ ರಶೀದ್ ಮುತ್ಯ ಹೇಳೋದೇ ಬೇರೆ. ನನ್ನ ಬಗ್ಗೆ ಅಪಪ್ರಚಾರ ಮಾಡೋದಕ್ಕೆ ಮುಂದಾಗಿದ್ದಾರೆ. ನನ್ನ ಮೇಲೆ ನಂಬಿಕೆ ಇದ್ರೆ ನನ್ನ ಬಳಿ ಬನ್ನಿ, ಇಲ್ಲಾಂದ್ರೆ ಬರಬೇಡಿ ಎಂದು ರಶೀದ್ ಮುತ್ಯ ಮನವಿ ಮಾಡಿದ್ದಾರೆ. ನನ್ನ ತಾಯಿ ಆಣೆ ಮಾಡಿ ಹೇಳಕತ್ತೀನಿ, ಆದಷ್ಟು ಬೇಗ ವೃದ್ಧಾಶ್ರಮ ಕಟ್ಟವಿದ್ದೀನಿ ನಾನು. ಜನರಿಗೆ ತಿಳಿಸ್ರಿ, ನಮ್ಮ ಮ್ಯಾಲ ನಂಬಿಕೆ ಇತ್ತಂದ್ರ ಬರ್ರಿ ನನ್ನ ಮಠಕ್ಕ. ನಂಬಿಕೆ ಇಲ್ಲಕಂತ ದಯವಿಟ್ಟು ಬರಕ್ ಹೋಗ್ಬೇಡ್ರಿ ಯಾರು. ಮೋಸ ಹೋಗುವವರು ಎಲ್ಲಿವರೆಗೆ ಇರ್ತಾರೋ ಅಲ್ಲಿವರೆಗೆ ಮೋಸ ಮಾಡುವವರು ಇರ್ತಾರೆ ಅನ್ನೋದಕ್ಕೆ ಇದು ಉದಾಹರಣೆ. ಒಟ್ನಲ್ಲಿ ಜನ ಮರುಳೋ ಜಾತ್ರೆ ಮರುಳೋ ಅನ್ನೋ ಹಾಗೆ ಯಾರೋ ಔಷಧಿ ಕೊಟ್ರೆ ರೋಗ ವಾಸಿಯಾಗುತ್ತೆ ಅಂತ ನಂಬಿ ಮೋಸ ಹೋಗ್ತಿದ್ದಾರೆ. ಇನ್ನಾದ್ರೂ ಗ್ರಾಮಸ್ಥರು ಎಚ್ಚೆತ್ತುಕೊಳ್ತಾರಾ? ಕಾದು ನೋಡಬೇಕಿದೆ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.